ಈ ವಿಡಿಯೋದಲ್ಲಿ ನಾವು ಸ್ವಿಚ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಸ್ವಿಚ್ ಸ್ಟೇಟ್ಮೆಂಟಲ್ಲಿ ಫಸ್ಟ್ ನಾವು ಅದರ ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂತ ನೋಡ್ತಾ ಬರೋಣ. ಸೊ ಸ್ವಿಚ್ನ ಸಿಂಟ್ಯಾಕ್ಸ್ ಬಂತು ನಮಗೆ ಸ್ವಿಚ್ ಅದರ ಫ್ಲವರ್ ಬ್ರಾಕೆಟ್ಸ್. ಸೊ ಸ್ವಿಚ್ನ ಒಳಗೆ ನಮಗೆ ಕೇಸ್ ಬರುತ್ತೆ. ಕೇಸ್ ಜೊತೆಗೆ ನಮಗೆ ಇಲ್ಲಿ ಕಾಲನ್ ಇರುತ್ತೆ, ಸೆಮಿ ಕಾಲನ್ ಅಲ್ಲ ಅದು. ಆಮೇಲೆ ಕೇಸಿನ ಫ್ಲವರ್ ಬ್ರಾಕೆಟ್. ಸೊ ಲಾಸ್ಟ್ ಕೇಸ್ನ ಫ್ಲವರ್ ಬ್ರಾಕೆಟ್ಗಿಂತ ಮುಂಚೆ ನಮಗೆ ಬ್ರೇಕ್ ಸ್ಟೇಟ್ಮೆಂಟ್ ಇಲ್ಲಿ ಬರುತ್ತೆ. ಸೊ ಇದಕ್ಕೆ ಕಾಲನ್, ಇದಕ್ಕೆ ಸೆಮಿ ಕಾಲನ್. ಇದೇ ಥರ ನಮ್ಮ ಸ್ವಿಚ್ಚಲ್ಲಿ ತುಂಬ ಕೇಸ್ ಸ್ಟೇಟ್ಮೆಂಟ್ಸ್ ಬರುತ್ತೆ. ನಮ್ಮ ಪ್ರೋಗ್ರಾಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಕೇಸ್ ಸ್ಟೇಟ್ಮೆಂಟ್ಸ್ ಬೇಕು ಅಂಥೇಳಿ ಎಷ್ಟಾದರೂ ಬರಿಬೋದು. ಇದು ಕೂಡ ಬ್ರೇಕ್. ಕೇಸಸ್ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ನಾವು ಡಿಫಾಲ್ಟ್ ಸ್ಟೇಟ್ಮೆಂಟ್ನ ಬರಿತೀವಿ. ಇದಕ್ಕೂ ಕೂಡ ಕಾಲನ್ ಇರುತ್ತೆ, ಇದಕ್ಕೂ ಕೂಡ ಫ್ಲವರ್ ಬ್ರಾಕೆಟ್ ಇರುತ್ತೆ, ಬ್ರೇಕ್. ಸೊ ಇದು ನಮ್ಮ ಸ್ವಿಚ್ ಕೇಸ್ನ ಸಿಂಟ್ಯಾಕ್ಸ್. ಸೊ ಈ ಸಿಂಟ್ಯಾಕ್ಸ್ನ ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಸಣ್ಣದಾಗೊಂದು ಪ್ರೋಗ್ರಾಮ್ನ ಬರ್ಕೊಳ್ಳೋಣ. ಸೊ ಪ್ರೋಗ್ರಾಮ್ ಬಂದು ನನ್ನ ಎನ್ನಲ್ಲಿರುವಂಥ ವ್ಯಾಲ್ಯೂ 1ಗೆ ಈಕ್ವಲ್ ಇದೆಯಾ ಅಥವಾ ಎನ್ನಲ್ಲಿರುವಂಥ ವ್ಯಾಲ್ಯೂ 2ಗೆ ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡಬೇಕು. ಯಾಕೆ ನಾವು ಇಲ್ಲಿ ಈಕ್ವಲ್ ಆಪರೇಟರ್ನ ಯೂಸ್ ಮಾಡ್ತಿದ್ದೀವಿ ಅಂದರೆ ಸ್ವಿಚ್ಚಲ್ಲಿ ವರ್ಕ್ ಆಗೋದು ಈಕ್ವಲ್ ಆಪರೇಟರ್ ಮಾತ್ರ. ಸೊ ಈ ಆಪರೇಟರ್ ಏನಿದೆ ಇದನ್ನು ನಾನು ಇಲ್ಲಿ ಬರೆಯಲ್ಲ, ಇದು ಆಟೋಮೆಟಿಕ್ಕಾಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ನನ್ನ ಎನ್ ಏನಿದೆಯಲ್ವ, ಎನ್ನನ್ನು ನಾನು ಇಲ್ಲಿ ಬರಿತೀನಿ. ಸೊ ಈಕ್ವಲ್ ಆಗಬೇಕು ಅಂತ ಚೆಕ್ ಮಾಡಬೇಕು ಅಂತಿದೆಯಲ್ಲ, ಅದನ್ನು ನಾನು ಕೇಸಲ್ಲಿ ಬರಿತೀನಿ 1 ಮತ್ತು 2ನ. ಸೊ ಇಲ್ಲಿ ನನಗೆ ಏನಾಗಬೇಕಿತ್ತು, ಈಕ್ವಲ್ ಇದ್ದರೆ ಒಂದು ಸ್ಟೇಟ್ಮೆಂಟ್ ಪ್ರಿಂಟ್ ಆಗಬೇಕಿತ್ತು. ಆ ಸ್ಟೇಟ್ಮೆಂಟ್ನ system.out.println ಈ ಪಾರ್ಟಲ್ಲಿ ಬರಿತೀನಿ. ಸೊ ಅಥವಾ ಬೇರೆ ಏನೇ ವರ್ಕ್ ಆಗಬೇಕಂತಿದ್ರು ಕೂಡ ಇಲ್ಲಿ ಬರಿತೀನಿ. ಇದರಲ್ಲೂ ಕೂಡ ಸೇಮ್. ಸೊ ನಾನು ಎನ್ನಿಗೇನಾದರೂ 1 ಅಂತ ಕೊಟ್ಟರೆ, ಸೊ ಸ್ವಿಚ್ ಕೇಸ್ ವರ್ಕ್ ಆಗಬೇಕಿದ್ರೆ ಎನ್ನ ವ್ಯಾಲ್ಯೂ ಇಲ್ಲಿ ಬರುತ್ತೆ. ಸೊ ಎನ್ನ ಈಕ್ವಲ್ ಇದೆಯಾ ಇಲ್ಲ ಅಂತ ಕೇಸಲ್ಲಿ ಚೆಕ್ ಆಗುತ್ತೆ. ಏನಾದರೂ ಕೇಸ್ 1ಗೆ ಈಕ್ವಲ್ ಇದೆಯಾ ಅಥವಾ ಏನಾದರೂ ಕೇಸ್ 2ಗೆ ಈಕ್ವಲ್ ಇದೆಯಾ. ಈಗ ನಾನು ಕೊಟ್ಟಿದ್ದೀನಿ ಎನ್ ವ್ಯಾಲ್ಯೂ 1. ಸೊ ಅದಕ್ಕಾಗಿ ಫಸ್ಟ್ ಕೇಸ್ ವರ್ಕ್ ಆಗುತ್ತೆ. ಫಸ್ಟ್ ಕೇಸ್ ವರ್ಕ್ ಆದಾಗ ಫಸ್ಟ್ ಕೇಸಲ್ಲಿರುವಂಥ ಔಟ್ಪುಟ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಆದಮೇಲೆ ನೆಕ್ಸ್ಟ್ ಏನು ಸಿಕ್ಕೋದಕ್ಕೆ ಬ್ರೇಕ್ ಸಿಕ್ಕಿದಾಗ ನೆಕ್ಸ್ಟ್ ಕೇಸಿಗೆ ಚೆಕ್ ಆಗೋದಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಇಲ್ಲಿಂದ ವಾಪಸ್ ಬಂದುಬಿಡುತ್ತೆ, ಹೊರಗಡೆಗೆ ಸೀದಾ ಎಂಡಿಗೆ ಬಂದುಬಿಡುತ್ತೆ. ಸೊ ಇಲ್ಲಿಗೆ ಈ ಪ್ರೋಗ್ರಾಮ್ ಮುಗೀತು. ಅದೇ ಏನಾದರೂ 2 ಇದ್ದರೆ ಸೊ ಫಸ್ಟ್ ಕೇಸ್ 1ನ ಚೆಕ್ ಮಾಡುತ್ತೆ, ಕೇಸ್ 1ಗೆ ಈಕ್ವಲ್ ಆಗಲ್ಲ ಎನ್ನಿಗೆ 1. ಸೊ ಆವಾಗ ವರ್ಕ್ ಆಗಲ್ಲ, ನೆಕ್ಸ್ಟ್ ಹೋಗುತ್ತೆ ಕೇಸ್ 2ಗೆ ಎನ್ನ ವ್ಯಾಲ್ಯೂ 2 ಇರೋದ್ರಿಂದ ಕೇಸ್ 2 ಈಕ್ವಲ್ ಆಗುತ್ತೆ. ಆವಾಗ ಕೇಸ್ 2 ಅಲ್ಲಿರುವಂಥ ಏನು ಬರೆದಿರ್ತಿರೋ ಆ ಸ್ಟೇಟ್ಮೆಂಟ್ಸ್ ಎಲ್ಲ ವರ್ಕ್ ಆಗುತ್ತೆ. ವರ್ಕ್ ಆದಮೇಲೆ ಏನಾಗುತ್ತೆ, ಬ್ರೇಕ್ ಇದೆ, ಬ್ರೇಕ್ ಸಿಕ್ಕಾಗ ಮತ್ತೆ ಇಲ್ಲಿಂದನೂ ಕೂಡ ಎಕ್ಸಿಟ್ ಆಗುತ್ತೆ. ಸೊ ಈಗ ಎನ್ ಏನಾದರೂ 4 ಕೊಟ್ಟೆ ಅಂದ್ಕೊಳ್ಳಿ, ಆವಾಗ ಏನಾಗುತ್ತೆ, ಎನ್ನು 1ಗೆ ಕೂಡ ಈಕ್ವಲ್ ಆಗಲ್ಲ, ಎನ್ 2ಗೆ ಕೂಡ ಈಕ್ವಲ್ ಆಗಲ್ಲ. ಆವಾಗ ಏನಾಗುತ್ತೆ ಅಂದರೆ ಲಾಸ್ಟ್ ಡಿಫಾಲ್ಟ್ ಹೋಗುತ್ತೆ. ಡಿಫಾಲ್ಟಲ್ಲಿ ನಾವೇನು ಬರೆದಿರ್ತೀವೋ, ಎಕ್ಸಾಂಪಲ್ ಈಗ system.out.println ದ ಗಿವನ್ ನಂಬರ್ ಈಸ್ ನಾಟ್ ಮ್ಯಾಚ್ ಅಂತ ಏನಾದರೂ ಬರೆದಿದ್ರೆ ಸೊ ಅದು ವರ್ಕ್ ಆಗಿ ಹೊರಗೆ ಬರುತ್ತೆ. ಸೊ ಈ ರೀತಿ ಸ್ವಿಚ್ ಕೇಸ್ ವರ್ಕ್ ಆಗುತ್ತೆ. ಈ ಥರ ನನಗೆ ಎಷ್ಟು ಕೇಸಸ್ ಬೇಕಾದರೂ ಬರ್ಕೋಬೋದು. ಎನ್ನು ಈಕ್ವಲ್ ಇದೆಯಲ್ಲ ಅಂತ ಚೆಕ್ ಆಗುತ್ತೆ. ಇಲ್ಲಿ ಈಕ್ವಲ್ ಆಪರೇಟರ್ ಮಾತ್ರ ಯೂಸ್ ಆಗೋದು, ಬೇರೆ ಯಾವ ಆಪರೇಟರ್ ಕೂಡ ಯೂಸ್ ಆಗಲ್ಲ. ನೀವೀಗ ಇಫ್ ಎಲ್ಸಲ್ಲಿ ಬರೀತಿದ್ರಿ n > 10 ಈ ಥರ ಈ ಸಿಂಬಲ್ಸ್ ಎಲ್ಲ ಯಾವುದು ಯೂಸ್ ಆಗಲ್ಲ. ಇಲ್ಲಿ ಈಕ್ವಲ್ ಮಾತ್ರ ಯೂಸ್ ಆಗುತ್ತೆ, ಅದು ಕೂಡ ನಾವು ಬರೆಯಲ್ಲ, ಆಟೋಮೆಟಿಕ್ಕಾಗಿ ಚೆಕ್ ಆಗುತ್ತೆ. ಸೊ ಇದನ್ನು ಪ್ರೋಗ್ರಾಮಲ್ಲಿ ಬರೆದು ನೋಡೋಣ. ಸೊ ಪ್ರೋಗ್ರಾಮಲ್ಲಿ ಇದೇ ಪ್ರೋಗ್ರಾಮ್ ಏನಿದೆ ಅಲ್ವಾ, ಇದನ್ನೇ ಬರೆಯೋಣ. ಸೊ ಇಲ್ಲಿ ಯೂಸರ್ ಹತ್ರ ಕೇಳೋಣ ಒಂದು ನಂಬರ್ನ ಕೊಡೋಕ್ಕೆ. ಆ ನಂಬರು 1ಗೆ ಈಕ್ವಲ್ ಇದೆಯಾ, 2ಗೆ ಈಕ್ವಲ್ ಇದೆಯಾ, 3ಗೆ ಈಕ್ವಲ್ ಇದೆಯಾ, 4ಗೆ ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡೋಣ. ಇದು ಯಾವುದಕ್ಕೂ ಈಕ್ವಲ್ ಇಲ್ಲ ಅಂದರೆ ದ ನಂಬರ್ ಈಸ್ ನಾಟ್ ಫೌಂಡ್ ಅಥವಾ ನಾಟ್ ಎಕ್ಸಿಸ್ಟ್, ಆ ಥರದ್ದು ಏನಾದರೂ ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡೋಣ. ಓಕೆ, ನಾನೀಗ ನನ್ನ ಕೋಡಿಂಗ್ ಪಾರ್ಟಿಗೆ ಬಂದಿದ್ದೀನಿ. ಸೊ ಇಲ್ಲಿ ಫಸ್ಟ್ ನಾನು ಯೂಸರ್ ಹತ್ರ ಒಂದು ನಂಬರ್ನ ಕೊಡೋದಕ್ಕೆ ಹೇಳ್ತೀನಿ. ಅದು ಕೂಡ 1ಇಂದ 4 ಒಳಗೆ ನಂಬರ್ನ ಕೊಡೋದಕ್ಕೆ ಹೇಳ್ತೀನಿ. ಸೊ ಅದಕ್ಕೆ ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ ತೊಗೊಳ್ತೀನಿ. ಎಂಟರ್ ಅ ನಂಬರ್ ಬಿಟ್ವೀನ್ 0 to 5. ಸೊ ಈಗ ಯೂಸರ್ ಏನು ಮಾಡ್ತಾರೆ, ಈ ಥರ ಸ್ಟೇಟ್ಮೆಂಟ್ ಬಂದಾಗ 0ಇಂದ 5 ಒಳಗೆ ಬರುವಂಥ 1ಇಂದ 4ಅಲ್ಲಿ ಯಾವುದಾದ್ರೂ ಒಂದು ನಂಬರ್ನ ಕೊಡ್ತಾರೆ. ಸೊ ಆ ನಂಬರ್ನ ನಾನು ಎನ್ನಿಗೆ ಇನ್ಪುಟ್ ತೊಗೊಳ್ತೀನಿ. ಸೊ ಅದಕ್ಕೆ ಇಂಟ್ ಎನ್ ಅಂತ ಒಂದು ವೇರಿಯಬಲ್ನ ತೊಗೊಳ್ತೀನಿ, ಈಕ್ವಲ್ಸ್ ಇನ್ ಡಾಟ್ ನೆಕ್ಸ್ಟ್ ಇಂಟ್. ಸೊ ಇಲ್ಲಿ ಯೂಸರ್ ಕೊಡೋ ನಂಬರ್ ಬಂದು ನಮ್ಮ ಎನ್ನಲ್ಲಿ ಸ್ಟೋರ್ ಆಗುತ್ತೆ. ಇದನ್ನು ನಾನು ಸ್ವಿಚ್ ಸ್ಟೇಟ್ಮೆಂಟಲ್ಲಿ ಹಾಕ್ತೀನಿ. ಸ್ವಿಚ್ ಎನ್.
ಸೊ ಇಲ್ಲಿ ನನಗೆ ಕೇಸಸ್ನ ಬರಿತೀನಿ. ಕೇಸ್ ನಮ್ಮ ಏನೇನಾದರೂ 1ಗೆ ಈಕ್ವಲ್ ಇದ್ದರೆ ಕೋಲನ್ ಈಕ್ವಲ್ ಇದ್ದರೆ ಏನಾಗಬೇಕು, ಸಿಸ್ಟಮ್ ಡಾಟ್ ಔಟ್ ಪ್ರಿಂಟ್ ದ ಗಿವನ್ ನಂಬರ್ ಈಸ್ 1 ಅಂತ ಪ್ರಿಂಟ್ ಮಾಡ್ತೀನಿ. ಬ್ರೇಕ್. ಅದೇ ಏನೇನಾದರೂ 2 ಆಗಿದ್ದರೆ ಅದಕ್ಕೊಂದು ಕೂಡ ಕೇಸ್ ಬರೀತೀನಿ. ಕೇಸ್ 2 ಸಿಸ್ಟಮ್ ಡಾಟ್ ಔಟ್ ಪ್ರಿಂಟ್ ದ ಗಿವನ್ ನಂಬರ್ ಈಸ್ 2. ಇದೇ ಥರ ನನಗೆ ಇನ್ನೂ 2 ಸ್ಟೇಟ್ಮೆಂಟ್ ಬೇಕು, ಒಂದು 3ಗೆ ಒಂದು 4ಗೆ. 3ಗೆ ಒಂದು ತಗೊಳ್ತೀನಿ, ಅದೇ ಥರ 4ಗೆ ಕೂಡ ಒಂದು ತಗೊಳ್ತೀನಿ. 4 ಬ್ರೇಕ್ ಬರಿಬೇಕಿತ್ತು, ಬ್ರೇಕ್. ಬ್ರೇಕ್. ಓಕೆ, ಈಗ ಯೂಸರ್ ಕೊಡೋ ನಂಬರ್ 1ಇಂದ 4 ಒಳಗಡೆ 0 to 5 ಒಳಗಡೆ ಯಾವುದಾದ್ರೂ ಇದ್ದರೆ, ಸೊ 1ಗೆ ಈಕ್ವಲ್ ಆದರೆ ದ ಗಿವನ್ ನಂಬರ್ ಇಸ್ 1, 2, 3, 4ಗೆ ವರ್ಕ್ ಆಗುತ್ತೆ. ಇದಲ್ಲದೆ ಯಾವುದಾದ್ರು ಬೇರೆ ನಂಬರ್ ಕೊಟ್ಟಾಗ ಸೊ ಅದಕ್ಕೆ ನಾವು ತಗೊಳ್ತೀವಿ ಡಿಫಾಲ್ಟ್. ಡಿಫಾಲ್ಟಿಗೆ ನೀವು ಯಾವುದೇ ಥರ ಎಕ್ಸ್ಟ್ರಾ ಈ 4, 5 ಏನೂ ಬರೋದು ಬೇಡ. ಇದು ಯಾವುದು ವರ್ಕ್ ಆಗಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಡಿಫಾಲ್ಟಿಗೆ ಹೋಗುತ್ತೆ. ಸೊ ಡಿಫಾಲ್ಟಲ್ಲಿ ನಾನು ಬರೀತೀನಿ ಸಿಸ್ಟಮ್ ಡಾಟ್ ಔಟ್ ಪ್ರಿಂಟ್ ದ ನಂಬರ್ ನಾಟ್ ಮ್ಯಾಚ್. ಬ್ರೇಕ್. ಇದು ನಮ್ಮ ಸ್ವಿಚ್ ಸ್ಟೇಟ್ಮೆಂಟ್ನ ಪ್ರೋಗ್ರಾಮ್. ನೋಡ್ಬೋದು ಇಲ್ಲಿ ಈ ಪ್ರೋಗ್ರಾಮ್ನ ಒಂದು ಸತಿ ಹಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಂಬಿಡಿ. ಸೊ ಫಸ್ಟು ಯೂಸರಿಗೆ ಕೇಳ್ತೀನಿ ನಾನು ಎಂಟರ್ ಎ ನಂಬರ್ ಬಿಟ್ವೀನ್ 0 to 5. ಸೊ ಅಂದರೆ 1ಇಂದ 4 ಇದಿಷ್ಟಲ್ಲಿ ಯಾವ್ದಾದ್ರು ನಂಬರ್ನ ಕೊಡ್ಬೋದು. ಆ ನಂಬರ್ ಕೊಟ್ಟಿರೋ ನಂಬರ್ನ ನಾನು ಎನ್ ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಸ್ಟೋರ್ ಮಾಡಿದ್ಮೇಲೆ ನನ್ನ ನಂಬರ್ ಏನಿದೆ ಕೇಸಲ್ಲಿ 1ಗೆ ಈಕ್ವಲ್ ಇದೆಯಾ, 2ಗೆ ಈಕ್ವಲ್ ಇದೆಯಾ, ಅಥವಾ 3ಗೆ ಈಕ್ವಲ್ ಇದೆಯಾ, ಅಥವಾ 4ಗೆ ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡ್ತೀನಿ. ಸೊ ಚೆಕ್ ಆದಾಗ ಏನಾದರೂ ನನ್ನ ನಂಬರ್ 1ಗೆ ಈಕ್ವಲ್ ಇದ್ದರೆ ದ ನಂಬರ್ ಈಸ್ 1, ಇಲ್ಲಾಂದರೆ 2, ಇಲ್ಲ 3, ಇಲ್ಲ 4. ಈ ರೀತಿ ವರ್ಕ್ ಆಗುತ್ತೆ. ನಾನು ಕೊಟ್ಟಿರೋ ನಂಬರ್ ಇದಿಷ್ಟು ಬಿಟ್ಟು ಬೇರೆ ಯಾವುದೇ ಇದ್ರೂ ಕೂಡ ಅದೆಲ್ಲಿ ಹೋಗುತ್ತೆ, ಡಿಫಾಲ್ಟಿಗೆ ಹೋಗುತ್ತೆ. ಸೊ ಈ ಪ್ರೋಗ್ರಾಮ್ನ ರನ್ ಮಾಡೋಣ. ನೋಡ್ಬೋದು ಈಗ ಯೂಸರ್ ಹತ್ರ ಕೇಳ್ತಾ ಇದೆ. ನಾನೀಗ 3 ಕೊಡ್ತೀನಿ. 3 ಕೊಟ್ಟಾಗ ನೋಡ್ಬೋದು ದ ಗಿವನ್ ನಂಬರ್ ಈಸ್ 3 ವರ್ಕ್ ಆಗ್ತಾಯಿದೆ. ಇದನ್ನು ಮತ್ತೆ ರನ್ ಮಾಡೋಣ. ಈಗ ನಾನು 7 ಕೊಡ್ತೀನಿ. 7 ನನ್ನ ಯಾವುದೇ ಸ್ವಿಚ್ ಸ್ಟೇಟ್ಮೆಂಟಲ್ಲಿ ಇಲ್ಲ. ನಾನು ಚೆಕ್ ಮಾಡಿರೋದು ಜಸ್ಟ್ 1ಗೆ ಮತ್ತು 2ಗೆ 3ಗೆ 4ಗೆ ಮಾತ್ರ. ಸೊ ಇದನ್ನು ನೋಡ್ಬೋದು ಇಲ್ಲಿ ದ ನಂಬರ್ ನಾಟ್ ಮ್ಯಾಚ್. ಈ ರೀತಿ ನಮ್ಮ ಸ್ವಿಚ್ ಸ್ಟೇಟ್ಮೆಂಟ್ ವರ್ಕ್ ಆಗುತ್ತೆ. ಇಲ್ಲಿ ಬೇರೆ ಯಾವುದೇ ರಿಲೇಷನಲ್ ಆಪರೇಟರ್ ವರ್ಕ್ ಆಗಲ್ಲ, ಈಕ್ವಲ್ಸ್ ಮಾತ್ರ ವರ್ಕ್ ಆಗುತ್ತೆ. ಆ ಈಕ್ವಲ್ಸ್ನ ನಾವು ಬರೆಯೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ಕಾಗಿ ತಗೊಳುತ್ತೆ. ಸೊ ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ಸ್ವಿಚ್ನ ಇನ್ನೊಂದು ಪ್ರೋಗ್ರಾಮ್ ಮಾಡೋಣ ಕ್ಯಾರೆಕ್ಟರ್ಸ್ ಮೇಲೆ. ಸೊ ಆವಾಗ ಇನ್ನೂ ಸ್ವಲ್ಪ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ.